ಕೆಲವೊಮ್ಮೆ ನಾವು ಬೆಳಗ್ಗೆ ಏಳುವಾಗ ತುಂಬಾ ಟೈಮ್ ಆಗಿಬಿಟ್ಟಿರುತ್ತೆ. ಅಂಥ ಹೊತ್ತಲ್ಲಿ ಮಾಡಬಹುದಾದ ಅಂದರೆ ಸಮಯದ ಅಭಾವ ಇರುವಾಗ ತಕ್ಷಣಕ್ಕೆ ಮಾಡಬಹುದಾದ ಒಂದು ರುಚಿಕರವಾದ ದೋಸೆಯನ್ನು ಮಾಡ್ತಾಯಿದ್ದೀನಿ. ಟೊಮೆಟೊ ದೋಸೆ ಇದು ಸುಲಭ, ಸರಳ ಮತ್ತು ಅಷ್ಟೇ ರುಚಿನೂ ಕೂಡ ಹೌದು. ಈ ರೆಸಿಪಿಯನ್ನು ತಿಳಿಯೋಣ. ಇಲ್ಲಿ ನಾನು ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಹಾಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, 1 ಕಪ್ ಸಣ್ಣ ರವೆಯನ್ನು ಬಳಸಿದ್ದೀನಿ, 2 ಕಡ್ಡಿ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಇಲ್ಲಿ 2 ಹಸಿಮೆಣಸನ್ನು ಬಳಸಿದ್ದೀನಿ, ಹಾಗೆ ಅರ್ಧ ಕಪ್ ಆಗುವಷ್ಟು ಸಣ್ಣದಾಗಿ ಕತ್ತರಿಸಿರುವಂಥ ಆಲೂಗಡ್ಡೆ, 1 ಕಪ್ ಸಣ್ಣದಾಗಿ ಕತ್ತರಿಸಿರುವಂಥ ಟೊಮೆಟೊ, ರುಚಿಗೆ ತಕ್ಕಷ್ಟು ನಾನಿಲ್ಲಿ 1 ಚಮಚ ಉಪ್ಪನ್ನು ಹಾಕಿದ್ದೀನಿ, ಒಂದು 1/4 ಕಪ್ ಮೊಸರನ್ನು ಹಾಕಿ ನುಣ್ಣಗೆ ಅಂದರೆ ದೋಸೆ ಹಿಟ್ಟಿನ ಥರನೇ ರುಬ್ಕೊಳ್ಬೇಕು. ಇಲ್ಲಿ ನೀವು ಗೋಧಿ ಹಿಟ್ಟಿನ ಬದಲಿಗೆ ಅಕ್ಕಿ ಹಿಟ್ಟನ್ನು ಕೂಡ ಅದರ ಜೊತೆ ಮಿಕ್ಸ್ ಮಾಡಿ ಬೇಕಿದ್ರೆ. ಹಾಗೆ ಟೊಮೆಟೊ ಜೊತೆ ಶುಂಠಿ, ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕಿ ಮಾಡಿದರೆ ದೋಸೆ ಇನ್ನೂ ಹೆಚ್ಚು ರುಚಿಯಾಗಿರುತ್ತೆ. ನಾನಿಲ್ಲಿ ಮುಂಚೆನೇ ಕಾವಲಿಯನ್ನು ಬೇಸಿಗೆ ಇಟ್ಕೊಂಡಿದ್ದೆ, ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಸವರಿ ಮಾಮೂಲಿ ಎಲ್ಲ ದೋಸೆ ಮಾಡೋ ಥರನೇ ಇದನ್ನು ಕೂಡ ಮಾಡೋದು. ಹಿಟ್ಟನ್ನು ರೆಡಿ ಮಾಡಿ 10 ನಿಮಿಷ ನಿಮ್ಗೆ ಟೈಮ್ ಇದೆ ಅಂತಾದರೆ ಹಾಗೇ ಬಿಡಿ, ಇಲ್ಲ ಇದಕ್ಕೆ ಈನೋ ಮತ್ತು ಸೋಡಾವನ್ನು ಹಾಕಿದ್ರೆ ನಿಮಗೆ ಇಷ್ಟ ಇದ್ದರೆ ಹಾಕಿ ಮಾಡಿದ್ರೆ ದೋಸೆ ಇನ್ನೂ ಹೆಚ್ಚು ಸಾಫ್ಟಾಗಿ ಬಂದಿರುತ್ತೆ. ಮೇಲ್ಗಡೆಯಿಂದ ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದನ್ನು ಬೇಕಾದರೂ ಹಾಕಿ ಈ ರೀತಿ ತೆಳುವಾಗಿ ದೋಸೆ ಮಾಡಿಕೊಂಡ್ರಂತೂ ತುಂಬಾ ಕಲರ್ಫುಲ್ಲಾಗಿ ಬಂದಿದೆ ಮತ್ತು ರುಚಿನೂ ಕೂಡ ಇದೆ. ಇಲ್ಲಿ ಆಲೂಗಡ್ಡೆ ಮತ್ತು ಟೊಮೆಟೊವನ್ನು ಬಳಸಿರೋದ್ರಿಂದ ದೋಸೆ ತುಂಬ ರುಚಿಯಾಗಿ ಬಂದಿರುತ್ತೆ. ಮಕ್ಕಳಿಗೆ, ಮನೆ ಮಂದಿಗೆಲ್ಲ ಇಷ್ಟ ಆಗಿರುತ್ತೆ. ಇದಕ್ಕೆ ಖಾರವಾದ ಚಟ್ನಿ, ಪಲ್ಯ, ದಾಲ್ ಈ ಥರದ್ದೆಲ್ಲ ಮಾಡಿಕೊಂಡ್ರೆ ಬೆಳಗ್ಗೆ ತಿಂಡಿಗೆ ಒಂದು ಹೊಸದಾದ ರುಚಿಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ದೋಸೆ ರೆಸಿಪಿಯನ್ನು ನೋಡಿ ನೀವು ಕೂಡ ಟ್ರೈ ಮಾಡಿ. ನೋಡ್ತಿರಲ್ಲ ಸ್ನೇಹಿತರೆ, ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದೇ ರೀತಿಯ ಹೊಸ ಅಡುಗೆಯನ್ನು ನೋಡಲಿಕ್ಕೆ ಪರಿಶ್ರಮ ಕಿಚನನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ವಿಡಿಯೋದ ಕೊನೆಯಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ. ಹಾಗೆ ನನ್ನ ಪರಿಶ್ರಮ ಚಾನಲ್ ಒಳಗಡೆ ತುಂಬ ಅಡುಗೆ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ, ಹಾಗೆ ಮನೆಮದ್ದುಗಳ ವಿಡಿಯೋವನ್ನು ಕೂಡ ಮಾಡಿ ಹಾಕಿದ್ದೀನಿ. ನೀವು ಒಮ್ಮೆ ಹೋಗಿ ನೋಡಿ, ಯಾವುದಾದ್ರೂ ನಿಮಗೆ ಇಷ್ಟ ಆಗ್ಬೋದು. ಇಷ್ಟ ಆಯಿತು ಅಂದರೆ ಒಮ್ಮೆ ಟ್ರೈ ಮಾಡಿ, ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.